ಸಿಎಂ ನಗರ ಪ್ರದಕ್ಷಿಣೆ ಮಾಡ್ತಾರೆ ಸರ್. ಸಾಕಷ್ಟು ಬೆಂಗಳೂರಲ್ಲಿ ಅವ್ಯವಸ್ಥೆ ಉಂಟಾಗಿದೆ ಮಳೆಯಿಂದಾಗಿ. ನಿಮ್ಮ ಕ್ಷೇತ್ರ ನೋಡಿ, ಹೆವಿ ಮಳೆ ಯಾವತ್ತೂ ಈ ಮಳೆ ಆಗ್ತಿಲ್ಲ. ನಿಮಗೆ ಹೇಳಬೇಕು ಅಂದರೆ ಇಂಥ ಮಳೆ ಕೆಂಗೇರಿ ಮೈಸೂರು ಬೆಂಗಳೂರು ರೋಡ್ ಕೆಂಗೇರಿ ರೋಡೇ ಅರ್ಧ ಕಿಲೋಮೀಟ್ರ್ ರೋಡೇ ಕೊಚ್ಚಿಕೊಂಡೋಗಿತ್ತು. ಈ ಸಾರನ್ನು ಕೂಡ ಸುಮಾರು 2,000 ಕೋಟಿ ರಾಜಕಾಲುವೆಗೆ ಕೊಟ್ಟಿದ್ದಾರೆ. ಇನ್ನೊಂದು ವಾರದಲ್ಲಿ ಅದು ಅಪ್ರೂವ್ ಆದಮೇಲೆ 80% ಎಲ್ಲ ಕಮ್ಮಿ ಆಗ್ತದೆ. ಏನಾಗಿದೆ, ಹೆವಿ ಮಳೆ ಕಂಟಿನ್ಯೂಷನ್ಗೆ ಮಳೆ ಹೊಡಿತಾನೆ ಇದೆ. ಅದು ಈಗ ಏನು 2,000 ಕೋಟಿ ಇದು ಮಾಡಿದ್ದಾರಲ್ಲ, ಅದು ವರ್ಕ್ ಆರ್ಡರ್ ಆದರೆ ಬಹುತೇಕ ಸ್ವಲ್ಪ ಕಂಟ್ರೋಲ್ ಆಗ್ತದೆ. ಪ್ರತಿ ಒತ್ತುವರಿ ಖಾಲಿ ಮಾಡ್ತಾನೆ ಅವರಲ್ಲ, ಒತ್ತುವರಿನೆಲ್ಲ ಖಾಲಿ ಮಾಡ್ತಾನೆ ಅವರೇ. ಈಗ ನಮ್ಮ ಕ್ಷೇತ್ರದಲ್ಲಿದೆ, ನೆನ್ನೆ ಮೊನ್ನೆಯಿಂದ ಒತ್ತುವರಿ ಯಾವುದಿದೆ ಸಣ್ಣ ಪುಟ್ಟದ್ದು ಎಲ್ಲ ಮಾಡ್ತಾನೆ ಇದ್ದಾರೆ. ಇದು ಹೆವಿ ಮಳೆ ನೋಡಿ, ಬೆಂಗಳೂರು ಮೈಸೂರು ರೋಡು ಅದು ಓವರ್ ಆಗಿ ಅದ್ರ ಮೇಲೆ 4-5 ಅಡಿ ನಿಂತಿದೆ ನೀರು. ಯಾರು ಏನು ಕಂಟ್ರೋಲ್ ಮಾಡಿ. We at East Point Group of Institutions offer a wide range of courses that provide limitless opportunities, building skills over 2 decades. ಆಗ್ತಾನೆ ಇಲ್ಲ. ಈಗ ತಾವು ಬಂದಿದೆ, ಎಲ್ಲ ಕೆಲಸಗಳು ಈಗ ಪ್ರಾರಂಭವಾಗ್ತದೆ. ಈಗ ಬಿಜೆಪಿ ಪಕ್ಷದಲ್ಲಿ ಇದ್ದಾಗ ಈ ಥರ ಮಳೆ ಆಗಿರಲಿಲ್ವಾ? ಅವ್ರೇನು ಮಾಡ್ತಿದ್ರು? ಸುಮ್ಮನೆ ವಿರೋಧ ಪಕ್ಷದಲ್ಲಿ ಇದ್ದಿದ್ದೆ ವಿರೋಧ ಮಾಡ್ತಕ್ಕಂಥದ್ದೇ ಅಲ್ಲ. ವಾಟರ್ ಬೆಂಗಳೂರು ಅಂದರೆ ವಾಟರ್ ಬೆಂಗಳೂರು ಕಂಟ್ರೋಲ್ ಮಾಡಿದ್ರೆ ಯಾರು ಗೆಲ್ಲಿದೆ? ನೀವು ಬೆಂಕಿ ಎತ್ಕೊಂಡ್ರೆ ನೀರು ಹಾಕಿ ಆರಿಸ್ಬೋದಪ್ಪ. ಇಂಥ ಹೆವಿ ಮಳೆಯಲ್ಲಿ ಯಾವ ಸರ್ಕಾರದಲ್ಲಿ ಏನು ಮಾಡೋಕ್ಕಾಗ್ತದೆ? ಮೊನ್ನೆ ಬಿದ್ದಂಥ 3-4 ಗಂಟೆ ಮಳೆ ಯಾರು ಊಹಿಸಿದ್ರೆ ಯಾರು ಇರ್ತಾರೆ? ಅದಕ್ಕೆ ಮುನ್ನೆಚ್ಚರಿಕೆ ಏನು ತಗೋಬೇಕೋ ಎಲ್ಲ ತಗೊಳ್ತಿದ್ದಾರೆ. CM 2-3 ದಿವಸದಿಂದ ರಿವ್ಯೂ ಮಾಡ್ತಿದ್ದಾರೆ. ಇವತ್ತು ಬೆಳಗ್ಗೆ 11:30 ಮೋಸ್ಟ್ಲಿ 11:30 4 ಗಂಟೆ ಗಂಟ ಎಲ್ಲ ಕಡೆ ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದ್ದು ಅದೆಲ್ಲ ಕೂಡ ರಿವ್ಯೂ ಮಾಡ್ತಿದ್ದಾರೆ. ಇದು ಬಹುತೇಕ ಇದಾಗ್ತದೆ. DK ಶಿವಕುಮಾರ್ ಅವರು ಕೂಡ ಭಾಳ ಇಂಟ್ರೆಸ್ಟ್ ತಗೊಂಡು ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಏನಾಗಿದೆ ಅದೆಲ್ಲ ಕೂಡ ಭಾಳ ನಡೆದಿದೆ. ಅಲ್ಲ, ಅಪಾದನೆ ಮಾಡೋದು ಈಸಿ, ಅದೇ ಸೆಟ್ರೈಟ್ ಮಾಡೋದು ಕಷ್ಟ ಇದೆ. ಅದಕ್ಕೆ ಸರ್ಕಾರ ಮಾಡ್ತಾ ಇದ್ದಾರೆ.